ಎಲ್ಲ ದೂರದರ್ಶನ ಚಂದನ ವಾಹಿನಿಯ ಶ್ರೋತೃಗಳಿಗೆ ಅಭಿಮಾನಿಗಳಿಗೆ ಅಭಿನಂದನೆಗಳು. ಕಾರಣ ಇಷ್ಟೇ, ಇದೇ ಅಕ್ಟೋಬರ್ ಮಧ್ಯಭಾಗದಲ್ಲಿ ಥಟ್ ಅಂತ ಹೇಳಿ ಕಾರ್ಯಕ್ರಮ ತನ್ನ 5,000 ಎಪಿಸೋಡನ್ನು ಸಂಭ್ರಮಿಸ್ತಾ ಇದೆ. ನಾನು ಅದನ್ನು ವರ್ಷಾನುಗಟ್ಟಲೆಯಿಂದ ನೋಡ್ತಾ ಬರ್ತಾ ಇದ್ದೀನಿ. ಇಡೀ ತಾಂತ್ರಿಕ ವರ್ಗಕ್ಕೆ ಮತ್ತು ಡಾಕ್ಟರ್ ಸೋಮೇಶ್ವರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತೀನಿ. ಕಾರಣ ಇಷ್ಟೇ, ಥಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಇಟ್ ಈಸ್ ವೆರಿ ಎಜುಕೇಟಿವ್, ವೆರಿ ಇನ್ಸ್ಪಿರೇಷನಲ್, ವೆರಿ ಹಿಸ್ಟಾರಿಕಲ್. ಅದರಲ್ಲಿ ಸಾಹಿತ್ಯ ಇದೆ, ಸಂಗೀತ ಇದೆ, ಕಲೆ ಇದೆ, ಇತಿಹಾಸ ಇದೆ, ನಮ್ಮ ಪರಿಸರ ಇದೆ, ಆಮೇಲೆ ಒಂದು ಒಳ್ಳೆ ಕಥೆ ಇರುತ್ತೆ. ಸೊ ಹೀಗಾಗಿ ಜೀವನಕ್ಕೆ ಬೇಕಾದ ಎಲ್ಲ ಆಯಾಮಗಳನ್ನು ಅಂಶಗಳನ್ನು ಒಳಗೊಂಡಂತೆ ಅದೊಂದು ಸುಂದರವಾದ ಪ್ರಬುದ್ಧವಾದ ಕಾರ್ಯಕ್ರಮ ಆಗಿ ಮೂಡಿ ಬರ್ತಾ ಇದೆ. ಮತ್ತು ಆ ಸಂಖ್ಯೆಯನ್ನು ಗಮನಿಸಿ ನೀವು, 5,000. ಇಟ್ಸ್ ಅಮೇಝಿಂಗ್, ಇಟ್ಸ್ ರಿಯಲಿ ಅಮೇಝಿಂಗ್. ನೀವು ಥಟ್ ಅಂತ ಹೇಳಿ ಯಾವಾಗ ಶುರುವಾಯಿತು ಅಂತ ನೆನಪು ಮಾಡ್ಕೊಳ್ಳೋಕೆ ಹೋದರೆ ನಿಮಗೆ ಡೇಟೇ ಗೊತ್ತಾಗಲ್ಲ. 5,000 ಎಪಿಸೋಡನ್ನು ಮಾಡ್ತಾ ಇದೆ ಅಂದರೆ ಅದು ಅದರ ಜನಪ್ರಿಯತೆ ಮತ್ತು ಅದರ ಗುಣಮಟ್ಟಕ್ಕೆ ಅದೊಂದು ದೊಡ್ಡ ಸಾಕ್ಷಿಯಾಗಿ ಕೈಗನ್ನಡಿಯಾಗಿ ನಿಂತಿದೆ. ಎಲ್ಲ ಕಲಾ ಪ್ರಕಾರಗಳಲ್ಲೂ ಮೂಲೆ ಮೂಲೆಯಿಂದ ವಿಷಯ ಸಂಗ್ರಹಿಸಿ ಅವರು ಜನಮಾನಸಕ್ಕೆ ತಲುಪಿಸಿದ್ದಾರೆ. ಇದೊಂದು ದೊಡ್ಡ ಸೇವೆ, ಇದೊಂದು ದೊಡ್ಡ ಸಾಧನೆ. ದೂರದರ್ಶನ ಚಂದನಕ್ಕೆ, ಸೋಮೇಶ್ವರ ಅವರಿಗೆ, ಎಲ್ಲ ತಾಂತ್ರಿಕ ವರ್ಗಕ್ಕೆ, ನಿರ್ದೇಶಕರಿಗೆ ನನ್ನ ಅಭಿನಂದನೆಗಳು. ನಮಸ್ಕಾರ.